ಫ್ರೆಂಡ್ಸ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಮಿನಿ ವ್ಲಾಗ್. ನಾವು ಸ್ವಂತ ಮನೆಗೆ ಹೋಗೋದಕ್ಕೂ ಮೊದಲು ಇದೇ ಅಪಾರ್ಟ್ಮೆಂಟಲ್ಲಿ ರೆಂಟ್ಗೆ ಇದ್ದಿದ್ದು. ಸೊ ಹೋಮ್ ಟೂರ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮನೆ ಖಾಲಿ ಆಗಿರೋದ್ರಿಂದ ಎಂಟಿ ಹೋಮ್ ಟೂರ್ ಅಂತಲೇ ಹೇಳ್ಬೋದು. ಮೊದಲಿಗೆ ಮೇನ್ ಡೋರ್ ಪಕ್ಕದಲ್ಲಿ ಒಂದು ಪುಟ್ಟ ಕ್ಲಾಸೆಟ್ಟು ಜಾಕೆಟ್ಸ್ ಇಟ್ಕೊಳ್ಳೋದಕ್ಕೆ, ಹಾಗೆ ಶೂಸ್ ಇಡೋದಕ್ಕೆ. ಸೊ ಅದ್ರ ಪಕ್ಕದಲ್ಲೇ ಒಂದು ಡೈನಿಂಗ್ ಏರಿಯಾ, ಆಪೋಸಿಟಲ್ಲಿ ಲಿವಿಂಗ್ ಏರಿಯಾ ವಿತ್ ಫೈರ್ ಪ್ಲೇಸ್, ಹಾಗೆ ಪಕ್ಕದಲ್ಲಿ ಬಾಲ್ಕನಿ ಇದೆ. ಸ್ವಿಮ್ಮಿಂಗ್ ಪೂಲ್ ಇರೋದ್ರಿಂದ ವ್ಯೂ ಕೂಡ ಚೆನ್ನಾಗಿತ್ತು. ಒಂದು ಸ್ಟೋರೇಜ್ ಕೂಡ ಕೊಟ್ಟಿದ್ದಾರೆ, ವೇಸ್ಟ್ ಏನಾದರೂ ಇದ್ರೆ ಅಲ್ಲಿ ಇಟ್ಕೊಳ್ಳಿ ಅನ್ನೋದಕ್ಕೋಸ್ಕರ. ಇದು ಕಿಚನ್. ಅಮೆರಿಕಾದಲ್ಲಿ ಎಲ್ಲಾ ಮನೆಗಳಲ್ಲೂ ಫ್ರಿಡ್ಜ್ ಮತ್ತೆ ಅವನ್, ಮೈಕ್ರೋವೇವ್ ಸ್ಟವ್ ನ ಕೊಟ್ಟಿರ್ತಾರೆ. ಇದು 1 BHK ಮನೆ ವಿತ್ ಡೆನ್. ಇದಕ್ಕೆ ನಾವು ರೆಂಟ್ ಪೇ ಮಾಡ್ತಾ ಇದ್ದಿದ್ದು $1,600, ಅಂದ್ರೆ ನಮ್ಮ ಇಂಡಿಯನ್ ಕರೆನ್ಸಿನಲ್ಲಿ 1,35,000 ಕೊಡ್ತಾ ಇದ್ದಿದ್ದು. ನೆಕ್ಸ್ಟ್ ಲಿವಿಂಗ್ ಏರಿಯಾ ಪಕ್ಕ ನೀವು ಕಿಟಕಿ ತರ ಏನ್ ನೋಡ್ತಾ ಇದ್ದೀರಾ, ಅದೇ ಡೆನ್. ಅಂದ್ರೆ ಪುಟ್ಟ ಸ್ಟಡಿ ರೂಮ್ ಕೊಟ್ಟಿರ್ತಾರೆ. ನಾನು ಮಕ್ಕಳಿಗೆ ಓದ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಟೇಬಲ್ ಹಾಕಿ ಕೊಟ್ಟಿದ್ದೆ. ಪಕ್ಕದಲ್ಲಿ ಪುಟ್ಟ ದೇವ್ರ ಮನೆ ಕೂಡ ಮಾಡ್ಕೊಂಡಿದೆ. ಅದ್ರ ಪಕ್ಕ ಬೆಡ್ರೂಮ್ ಇದೆ, ಹಾಗೆ ವಾಕಿಂಗ್ ಕ್ಲಾಸೆಟ್. ನನಗೆ ಕಮೆಂಟ್ ಅಲ್ಲಿ ಕೇಳಿದ್ರಿ, ಮೇಡಮ್ ಬ್ಯಾಚುಲರ್ಸ್ ಬಂದ್ರೆ ಎಷ್ಟು ಬಾಡಿಗೆಗೆ ಸಿಗುತ್ತೆ, ಫ್ಯಾಮಿಲಿ ಇದ್ರೆ ಎಷ್ಟಾಗುತ್ತೆ